ದಿವ್ಯಾ ದಿವ್ಯಾ ಏನತ್ತೆ? ದಿಲೀಪ್ಗೆ ಫೋನ್ ಮಾಡಬೇಕು. ಇಷ್ಟೊತ್ತಿಗೆ ಎದ್ದಿರ್ತಾನ ಅವನು? ಇಲ್ಲ ಅತ್ತೆ, ಇನ್ನೂ 1 ಅವರ್ ಆಗುತ್ತೆ. ಏನಪ್ಪ, ಎಷ್ಟು ಸತಿ ಫೋನ್ ಮಾಡಿದ್ರು ಸರಿಯಾಗಿ ಫೋನೇ ಕನೆಕ್ಟ್ ಆಗಲ್ಲ. ನಿಮ್ಮ ಹತ್ರ ಇರೋದು ಒಂದು ಫೋನಾ? ಅತ್ತೆ, ನಿಮ್ಮ ಫೋನು ಹಳೇದಾಗಿದೆ. ಅದಕ್ಕೆ ನಾನು ಏನು ಹೇಳ್ತಿದ್ದೀನಿ ಅಂದರೆ, ಒಂದು ಸ್ಮಾರ್ಟ್ ಫೋನ್ ತಗೊಳ್ಳಿ ಅತ್ತೆ. ಅದೆಂತದೆ ಸ್ಮಾರ್ಟ್ ಫೋನು? ಸ್ಮಾರ್ಟ್ ಅಲ್ಲ ಅತ್ತೆ, ಸ್ಮಾರ್ಟ್ ಫೋನ್. ಅದು ತಗೊಂಡ್ರೆ ದಿಲೀಪನ ಜೊತೆ ಚೆನ್ನಾಗಿ ಮಾತಾಡ್ಬೋದಾ? ಹ್ಞೂ ಅತ್ತೆ, ಚೆನ್ನಾಗಿ ಮಾತಾಡ್ಬೋದು. ಎಷ್ಟಾಗುತ್ತೆ ಅದು? ಚೆನ್ನಾಗಿರೋದು ಅಂದರೆ ಒಂದು 10-12 ಸಾವಿರದಿಂದ ಶುರುವಾಗುತ್ತೆ. ಏನು, ಅಷ್ಟೊಂದಾದ್ರೆ ಬೇಡಪ್ಪ. ಇರೋ ದುಡ್ಡೆಲ್ಲ ಏನು ಮಾಡುತ್ತಾ ಇವಮ್ಮ? ಒಂದು ಸ್ಮಾರ್ಟ್ ಫೋನ್ ತಗೊಳಕ್ ಕಳ್ತಾರೆ. ನಿಮ್ಮ ಹಳೆಯ ಫೋನ್ ಇಟ್ಕೊಂಡು ದಿಲೀಪಂಗೆ ಫೋನ್ ಹೋಗ್ತಾ ಇಲ್ಲ ಅನ್ನೋ ಬದಲು ಹೊಸ ಫೋನ್ ತಗೋಬೋದಲ್ಲ ಅತ್ತೆ? ಅಯ್ಯೋ, ಹಲೋ ಅನ್ನಕ್ಕೆ ಅಷ್ಟೊಂದು ದುಡ್ಡು ಯಾರು ಕೊಡ್ತಾರೆ? ಹೋಗು. ದಿವ್ಯಾ ಏನೂ ಮಾತಾಡದೆ ಅಲ್ಲಿಂದ ಹೊಟ್ಟೋಗ್ತಾಳೆ. ದಿಲೀಪ ಫೋನ್ ಮಾಡೋದೇ ದಿನಕ್ಕೆ ಒಂದ್ಸರಿ, ಅದರಲ್ಲೂ 5 ನಿಮಿಷನೂ ನೆಟ್ಟಿಗೆ ಮಾತಾಡಲ್ಲ. ಅದಕ್ಕೆ ಯಾಕೆ 12-15 ಸಾವಿರ ಖರ್ಚು ಮಾಡ್ಬೇಕು ನಾನು? ಸ್ವಲ್ಪ ಹೊತ್ತಾದ್ಮೇಲೆ ಮಗ ದಿಲೀಪ ಫೋನ್ ಮಾಡ್ತಾನೆ. ಹಲೋ ಹಲೋ ಅಮ್ಮ, ಚೆನ್ನಾಗಿದ್ಯಾ? ಹಲೋ ಹಲೋ ಅಮ್ಮ, ನಾನು ದಿಲೀಪ. ಹಲೋ. ಅದು ಯಾರು ಫೋನ್ ಮಾಡಿರೋದು ಅಂತಾನೂ ಗೊತ್ತಾಗಲ್ವಲ್ಲ. ದಿವ್ಯಾ ದಿವ್ಯಾ, ಅದು ಯಾರು ಫೋನ್ ಮಾಡಿದ್ದಾರೆ ಕಣೆ. ಹಲೋ ಹಲೋ ಅಂದರೆ ಮಾತೇ ಆಡಲ್ಲ. ಅದೇನೋ ಲೌಡ್ ಸ್ಪೀಕರು ಅಂತೀಯಲ್ಲ, ಅದನ್ನೊಂಚೂರು ಕೊಡು ನೋಡೋಣ ಅದು ಯಾರು ಅಂತ. ಇವಾಗ ಮಾತಾಡಿ ಅತ್ತೆ. ಹಲೋ ಹಲೋ ಅಮ್ಮ, ನಾನು ದಿಲೀಪ. ದಿಲೀಪ, ಚೆನ್ನಾಗಿದ್ಯಪ್ಪ? ನಾನು ಚೆನ್ನಾಗಿದ್ದೀನಿ. ಏನಾಗಿದೆಯಮ್ಮ ನಿನ್ನ ಫೋನ್ಗೆ? ಎಷ್ಟು ಸತಿ ಹಲೋ ಹಲೋ ಅಂದ್ರೂ ನೀನು ಮಾತಾಡಲ್ಲ. ಅಯ್ಯೋ, ನನಗೆ ಕೇಳಿಸ್ಲಿಲ್ಲ ಕಣೋ. ಅದಕ್ಕೆ ದಿವ್ಯನ್ ಕರೆದು ಅದೇನೋ ಸ್ಪೀಕರ್ ಆನ್ ಮಾಡು ಅಂದೆ, ಮಾಡಿದ್ಲು. ದಿವ್ಯಾ? ಹಾಂ ಹೇಳ್ರಿ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀನು ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ ರೀ. ತಿಂಡಿ ಆಯ್ತಾ ಇಬ್ರದು? ಅತ್ತೆದಾಯ್ತು, ನಾನಿನ್ನೂ ಮಾಡಿಲ್ಲ. ಈಗಾಗಲೇ ಲೇಟ್ ಆಗಿದೆಯಲ್ಲ ದಿವ್ಯಾ, ತಿಂಡಿ ತಿನ್ನಬಾರ್ದಾ? ಹಾಂ ರೀ, ಇವಾಗ ತಿಂತೀನಿ. ಸರಿ, ಹಾಗಿದ್ರೆ ನಾನು ಇನ್ಯಾವಾಗಲಾದ್ರೂ ಫೋನ್ ಮಾಡ್ತೀನಿ. ನನಗೆ ತುಂಬ ಕೆಲಸ ಇದೆ. ಬಾಯ್. ಆಯ್ತು ರೀ, ಹುಷಾರು, ಬಾಯ್. ಇದು ಏನು ಫೋನೇ ದಿವ್ಯಾ? ಎಲ್ಲರ ಮುಂದೆನೂ ಸ್ಪೀಕರ್ ಕೊಟ್ಕೊಂಡೇ ಮಾತಾಡೋಕ್ಕಾಗುತ್ತಾ? ಅದಕ್ಕೆ ಅತ್ತ ನಾನು ಹೇಳಿದ್ದು ಒಂದು ಸ್ಮಾರ್ಟ್ ಫೋನ್ ತಗೊಳ್ಳಿ ಅಂತ. ಅಯ್ಯೋ ಬಿಡಪ್ಪ, ಅಷ್ಟೊಂದು ದುಡ್ಡು ಖರ್ಚು ಮಾಡೋ ಬದಲು ಸ್ಪೀಕರ್ ಹಾಕೊಂಡೇ ಮಾತಾಡ್ತೀನಿ ಬಿಡೋ. ಏನಾದರೂ ಮಾಡ್ಕೊಳ್ಳಿ, ನಿಮ್ಮ ಹಣೆ ಬರ. ಅತ್ತೆ, ಊಟ ಮಾಡಿ ಬನ್ನಿ. ನೀನು ಮಾಡ್ಕೊ ಹೋಗಮ್ಮ ದಿವ್ಯಾ, ನಾನು ಆಮೇಲೆ ಊಟ ಮಾಡ್ತೀನಿ. ಯಾಕತ್ತೆ, ಯಾಕೋ ಬೇಜಾರಾಗಿದ್ದೀರಾ? ಏನಾಯ್ತು? ನಿನಗೆ ಗೊತ್ತಲ್ಲ ದಿವ್ಯಾ, ನಾನು ಯಾವಾಗಲೂ ಸೀರಿಯಲ್ ನೋಡ್ಕೊಂಡೇ ಊಟ ಮಾಡೋದು ಅಂತ. ಹಾಳಾದ ಕರೆಂಟು ನಾನು ಊಟ ಮಾಡೋ ಟೈಮ್ಗೆ ಹೋಗುತ್ತೆ. ಅದಕ್ಕೆ ಅತ್ತೆ ನಾನು ಹೇಳಿದ್ದು ಒಂದು ಹೊಸ ಸ್ಮಾರ್ಟ್ ಫೋನ್ ತಗೊಳ್ಳಿ ಅಂತ. ನಿಮ್ಗೆ ಯಾವ ಸೀರಿಯಲ್ ಬೇಕಾದರೂ ಮೊಬೈಲಲ್ಲೇ ನೋಡ್ಬೋದು. ಅಷ್ಟೇ ಅಲ್ಲ, ನಿಮ್ಮ ಮಗನ ಜೊತೆ ವಿಡಿಯೋ ಕಾಲ್ ಮಾಡಿ ಮಾತಾಡ್ಬೋದು ಅತ್ತೆ. ವಿಡಿಯೋ ಕಾಲ ಹಾಗಂದ್ರೇನೆ? ಅಂದರೆ ನಿಮ್ಮ ಮಗನ ಮುಖ ಕಾಣಿಸುತ್ತೆ ಅತ್ತೆ. ಅವರಲ್ಲಿ ಏನು ಮಾಡ್ತಿದ್ದಾರೆ, ಅವ್ರು ಏನು ಅಡುಗೆ ಮಾಡ್ಕೊಂಡಿದ್ದಾರೆ, ಅವ್ರ ಆಫೀಸ್ ಹೆಂಗಿದೆ, ಫಾರಿನ್ನಲ್ಲಿರೋ ಮನೆ ಹೆಂಗಿದೆ, ಎಲ್ಲ ನೋಡ್ಬೋದು ಅತ್ತೆ. ಹೌದಾ? ಹೌದು ಅತ್ತೆ, ಅದಕ್ಕೆ ನಾನು ಅವತ್ತಿಂದ ನಿಮ್ಗೆ ಹೇಳ್ತಾನೆ ಇದ್ದೀನಿ ಒಂದು ಸ್ಮಾರ್ಟ್ ಫೋನ್ ತಗೊಳ್ಳಿ ಅಂತ. ನೀವು ನನ್ನ ಮಾತೇ ಕೇಳಲ್ಲ ಅಂತೀರಾ. ಹಾಗಾದ್ರೆ ಇವತ್ತೇ ಹೋಗಿ ಒಂದು ಸ್ಮಾರ್ಟ್ ಫೋನ್ ತಗೊಂಡು ಬಂದ್ಬಿಡೋಣ, ಸರಿನಾ? ಏನಂದ್ರಿ ಅತ್ತೆ, ನೀವು ನಿಜವಾಗ್ಲೂ ಹೇಳ್ತಾ ಇದ್ದೀರಾ? ಹೌದು ಕಣೆ, ದಿಲೀಪನ್ ನೋಡ್ಬೋದು, ಫಾರಿನಲ್ಲಿರೋ ಮನೆ ನೋಡ್ಬೋದು, ಎಲ್ಲದಕ್ಕಿಂತ ಹೆಚ್ಚಾಗಿ ನಂಗೆ ಇಷ್ಟವಾದ ಸೀರಿಯಲ್ ನೋಡ್ಬೋದು ಅಂದರೆ ತಗೊಳ್ದೇ ಇರ್ತೀನಾ? ಅಯ್ಯೋ ಅತ್ತೆ, ನನಗಂತೂ ತುಂಬ ಖುಷಿ ಆಗ್ತಿದೆ ನಿಮ್ಮ ಮಾತು ಕೇಳಿ. ಸರಿ ಅತ್ತೆ, ಇಬ್ಬರು ಊಟ ಮಾಡಿಕೊಂಡು ಮೊಬೈಲ್ ಅಂಗಡಿಗೆ ಹೋಗಿ ಬೇಗ ಒಂದು ಸ್ಮಾರ್ಟ್ ಫೋನ್ ತಗೊಂಡು ಬಂದ್ಬಿಡೋಣ, ಸರಿನಾ? ಸರಿ ಸರಿ. ಊಟ ಮಾಡಿಕೊಂಡು ಅತ್ತೆ ಸೊಸೆ ಇಬ್ಬರು ಮೊಬೈಲ್ ತರೋಣ ಅಂತ ಅಂಗಡಿಗೆ ಹೋಗ್ತಾರೆ.
ಸ್ಮಾರ್ಟ್ ಫೋನ್ ತಗೊಂಡು ಮನೆಗೆ ಬಂದಮೇಲೆ ದಿವ್ಯಾ ತನ್ನ ಅತ್ತೆಗೆ ಆ ಮೊಬೈಲಲ್ಲಿ ಏನೇನು ಫೀಚರ್ಸ್ ಇದೆ ಅನ್ನೋದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾಳೆ. ದಿವ್ಯಾ, ದಿಲೀಪಂಗೆ ಒಂದು ಫೋನ್ ಮಾಡ. ಸರಿ ಅತ್ತೆ. ಹಲೋ. ಹಲೋ ದಿಲೀಪ, ಹೇಗಿದ್ಯಪ್ಪ? ನಾನು ಚೆನ್ನಾಗಿದ್ದೀನಿ ಅಮ್ಮ. ಅತ್ತೆ, ಇದು ವಿಡಿಯೋ ಕಾಲು. ಅವ್ರ ಮುಖ ನೋಡ್ಕೊಂಡೇ ಮಾತಾಡಿ ನೀವು. ಅಯ್ಯೋ ದಿಲೀಪ, ಎಷ್ಟು ದಿನ ಆಗಿತ್ತಪ್ಪ ನೀನು ನೋಡಿ. ಮೊಬೈಲಲ್ಲೇ ನಿನ್ನ ನೋಡ್ಬೋದಲ್ಲೋ. ಇವಾಗಂತೂ ನನಗೆ ತುಂಬ ಖುಷಿ ಆಗ್ತಾ ಇದೆ. ಓ, ಸ್ಮಾರ್ಟ್ ಫೋನ್ ತಗೊಂಡ್ರಾ? ವೆರಿ ಗುಡ್. ಹೌದು ಕಣೋ, ದಿವ್ಯಾ ಹೇಳ್ತಾನೇ ಇದ್ಲು, ಅತ್ತೆ ಒಂದು ಸ್ಮಾರ್ಟ್ ಫೋನ್ ತಗೊಳ್ಳೋಣ, ಅದರಲ್ಲಿ ನೀವು ಇವ್ರ ಜೊತೆ ಮಾತಾಡ್ಬೋದು, ಸೀರಿಯಲ್ ಎಲ್ಲ ನೋಡ್ಬೋದು ಅಂತ. ಅದಕ್ಕೆ ಹೋಗಿ ತಗೊಂಡು ಬಂದೆ. ಸರಿ ಅಮ್ಮ, ಒಳ್ಳೇದಾಯ್ತು. ದಿಲೀಪ ತನ್ನ ತಾಯಿಗೆ ತನ್ನ ಆಫೀಸ್ನೆಲ್ಲ ತೋರಿಸ್ತಾನೆ. ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಮಗ ಎಷ್ಟು ದೊಡ್ಡ ಆಫೀಸಲ್ಲಿ ಕೆಲಸ ಮಾಡ್ತಾನೆ. ಹೀಗೆ ಸ್ವಲ್ಪ ದಿನಗಳು ಕಳೆಯುತ್ತೆ. ಸ್ಮಾರ್ಟ್ ಫೋನ್ ಬಂದ್ಮೇಲಂತೂ ದಿವ್ಯಾ ಮನೆ ಕೆಲಸ ಎಲ್ಲ ಬಿಟ್ಟು ಯಾವಾಗಲೂ ಫೋನಲ್ಲೇ ಮುಳುಗೋಗಿರ್ತಾಳೆ. ನನ್ನ ಫ್ರೆಂಡ್ಸ್ ಎಲ್ಲ ವಾಟ್ಸಪ್ ಗ್ರೂಪ್ ಮಾಡ್ಕೊಂಡಿದ್ದಾರೆ, ನನ್ನ ಆ್ಯಡ್ ಮಾಡಿದ್ದಾರೆ. ಇದೇನಿದು, ದಿವ್ಯಾ ಕಾಫಿನೇ ಮಾಡಿಲ್ಲ, ಬರೀ ಹಾಲು ಕಾಯಿಸ್ಬಿಟ್ಟಿಟ್ಟಿದ್ದಾಳೆ. ದಿವ್ಯಾ 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 ಎಲ್ಲಿ ಹೋದ್ಯಮ್ಮ? ಅತ್ತೆ ಎಷ್ಟೇ ಕೂಗಿದ್ರು ದಿವ್ಯಾ ಮಾತೇ ಆಡಲ್ಲ. ಎಲ್ಲಿ ಹೋದ್ಲಿ ಇವಳು? ದಿವ್ಯಾ, ನಾನು ಅವಾಗ್ಲಿಂದ ಕಾಫಿ ತಂದ್ಕೊಡ್ತೀಯ ಅಂತ ಕಾಯ್ತಾ ಕೂತಿದ್ದೀನಿ. ಅಡಿಗೆ ಮನೇಲಿ ಹೋಗಿ ನೋಡಿದ್ರೆ ಬರೀ ಹಾಲು ಕಾಯಿಸಿಟ್ಟಿದ್ಯಾ, ಕಾಫಿನೇ ಮಾಡಿಲ್ವಲ್ಲ. ಅಯ್ಯೋ ಅತ್ತೆ, ನನ್ನ ಫ್ರೆಂಡ್ಸ್ ಎಲ್ಲ ವಾಟ್ಸಪ್ ಗ್ರೂಪ್ ಮಾಡಿಕೊಂಡು ನನ್ನ ಆ್ಯಡ್ ಮಾಡಿದ್ದಾರೆ. ನಾನು ಅವ್ರ ಜೊತೆ ಚಾಟ್ ಮಾಡ್ತಾ ಇದ್ದೀನಿ. ಇವತ್ತು ನೀವೇ ಕಾಫಿ ಮಾಡ್ಕೊಳ್ಳಿ. ಸರಿ ಅಮ್ಮ. ಅತ್ತೆ ತಾನೇ ಕಾಫಿ ಮಾಡ್ಕೊಂಡು ಕುಡಿತಾರೆ. ಇದೇ ಥರ ಸ್ವಲ್ಪ ದಿನಗಳು ಕಳೆಯುತ್ತೆ. ಸ್ಮಾರ್ಟ್ ಫೋನ್ ಬಂದ್ಮೇಲಂತೂ ದಿವ್ಯಾ ಯಾವ ಕೆಲಸನೂ ಮಾಡ್ತಿರಲ್ಲ. ಎಲ್ಲ ಕೆಲಸನೂ ಅತ್ತೆನೇ ಮಾಡ್ತಿರ್ತಾರೆ. ಹೀಗಿರ್ಬೇಕಾದ್ರೆ ಒಂದಿನ, ದಿವ್ಯಾ, ನಾನು ಚೆನ್ನಾಗಿದ್ದೀನಿ ಕಣೆ, ನೀನು? ದಿವ್ಯಾ ಆಯ್ತು. ಮತ್ತೆ ಏನ್ ಮಾಡ್ತಿದ್ದೆ? ಒಂದ್ ನಿಮಿಷ ಹಂಗೆ ಲೈನಲ್ಲಿರೋ. ಏನತ್ತೆ? ಅಡಿಗೆ ತಿಂಡಿ ಎಲ್ಲ ಆಯ್ತು, ಬಟ್ಟೆನೂ ಒಗ್ದಿದ್ದೀನಿ, ಒಂಚೂರು ಒಣಗಾಕ್ಬಿಡಮ್ಮ. ಸರಿ ಆಯ್ತು. ಹಾ ಹೇಳು, ಯಾವಾಗ ಹೋಗ್ತಿದ್ದೀರಾ? ಹೀಗೆ ದಿವ್ಯಾ ಮನೇಲಿ ಯಾವ ಕೆಲಸನೂ ಮಾಡ್ತಿರಲ್ಲ. 3 ಹೊತ್ತು ತನ್ನ ಫ್ರೆಂಡ್ಸ್ ಜೊತೆ ಚಾಟ್ ಮಾಡೋದು, ರೀಲ್ಸ್ ನೋಡೋದು, ಇಲ್ಲ ಫ್ರೆಂಡ್ಸಿಗೆ ಫೋನ್ ಮಾಡ್ಕೊಂಡು ಮಾತಾಡ್ತಿರೋದು, ಇಷ್ಟೇ ಮಾಡ್ತಿರ್ತಾಳೆ. ಅಲ್ಲ, ಇವಳು 3 ಹೊತ್ತು ಫೋನಲ್ಲೇ ಇರ್ತಾಳೆ. ಮನೇಲಿ ಅತ್ತೆ ಇದ್ದಾರೆ ಅನ್ನೋದೇ ಮರ್ತು ಬಿಟ್ಟಿದ್ದಾಳ ಹೆಂಗೆ ಅಂತ. ದಿವ್ಯಾ ಅತ್ತೆ ಹೇಳಿರೋ ಕೆಲಸನ ಮರ್ತೇ ಬಿಡ್ತಾಳೆ. ತನ್ನ ಪಾಡಕ್ಕೆ ತನ್ನ ಫೋನಲ್ಲಿ ಮಾತಾಡ್ಕೊಂಡು ಇರ್ತಾಳೆ. ಸ್ವಲ್ಪ ಹೊತ್ತಾದ್ಮೇಲೆ ಅತ್ತೆ ಪೂರ್ಣಿಮಾ ಬಟ್ಟೆ ಒಣಗಾಕಿದಾಳ ಇಲ್ವಾ ಅಂತ ನೋಡಕ್ ಹೋಗ್ತಾಳೆ. ಆದ್ರೆ ದಿವ್ಯಾ ಯಾವ ಕೆಲಸನೂ ಮಾಡಿರಲ್ಲ. ಸರಿ ಅಂತ ಅತ್ತೆನೇ ಎಲ್ಲ ಬಟ್ಟೆನೂ ಒಣಗಾಕ್ತಾಳೆ. ಹೀಗೆ ಸ್ವಲ್ಪ ದಿನಗಳು ಕಳೆಯುತ್ತೆ. ಒಂದಿನ ದಿವ್ಯಾ ತನ್ನ ಫ್ರೆಂಡ್ಸ್ ಜೊತೆ ಬೀಚಲ್ಲಿ ಮಾತಾಡ್ತಾ ಇಬ್ರು ಕಾಲಲ್ಲಾಡಿಸ್ಕೊಂಡು ನೀರಲ್ಲಿ ಆಟ ಆಡ್ತಿರ್ತಾರೆ. ಆಗ ದಿವ್ಯನ್ ಫೋನು ನೀರೊಳಗೆ ಬಿದ್ದೋಗುತ್ತೆ. ಅಯ್ಯೋ, ಎಷ್ಟು ಆನ್ ಮಾಡಿದ್ರು ಆನೆ ಆಗ್ತಿಲ್ವಲ್ಲಪ್ಪ. ಯಾಕೆ ದಿವ್ಯಾ, ಯಾಕೆ ಹೇಳ್ತಿದ್ಯಾ? ಏನಾಯ್ತು? ಅತ್ತೆ, ನನ್ನ ಫೋನ್ ನೀರೊಳಗೆ ಬಿದ್ದೋಯ್ತು. ಏನು, ನೀರೊಳಗೆ ಬಿದ್ದೋಯ್ತಾ? ಹೌದು ಅತ್ತೆ, ಎಷ್ಟು ಆನ್ ಮಾಡಿದ್ರು ಆನೆ ಆಗ್ತಾ ಇಲ್ಲ. ಒಳ್ಳೇದಾಯ್ತು ಬಿಡು, ನಾನಂತೂ ಆ ಫೋನ್ನ ರಿಪೇರಿ ಮಾಡಿಸಲ್ಲ. ಹೀಗೆ ಹೇಳಿ ಅತ್ತೆ ಅಲ್ಲಿಂದ ಹೊಟ್ಟೋಗ್ತಾಳೆ. ಫೋನ್ ಹೋಯ್ತು ಅಂತ ದಿವ್ಯಾಗೇನೋ ಬೇಜಾರಾಗಿರುತ್ತೆ. ಆದರೆ ಅವಳು ಸರಿಯಾದ ಟೈಮ್ಗೆ ಅತ್ತೆಗೆ ಕಾಫಿ, ತಿಂಡಿ, ಊಟ ಎಲ್ಲ ಕೊಡ್ತಾ ಇರ್ತಾಳೆ. ಇದೇ ಥರ 1 ವಾರ ಕಳೆಯುತ್ತೆ. 1 ವಾರ ಆದಮೇಲೆ, ದಿವ್ಯಾ, ನಾನು ನೀನು ಈ ಥರ ಒಟ್ಟಿಗೆ ಊಟ ಮಾಡಿ ಎಷ್ಟು ದಿನಗಳಾಗೋಯ್ತು ಅಲ್ವಾ? ಆ ಸ್ಮಾರ್ಟ್ ಫೋನ್ ತಗೊಂಡಾಗ್ಲಿಂದ ನನಗೂ ನಿಂಗೂ ಸಂಬಂಧನೇ ಇಲ್ವೇನೋ ಅನ್ನೋ ಥರ ಆಗೋಗಿತ್ತು. ಒಳ್ಳೇದಾಯ್ತು ಅದು ನೀರಲ್ಲಿ ಬಿದ್ದಿದ್ದು. ಅತ್ತೆ, ನಾನು ಫೋನ್ ನೋಡ್ತಾ ನೋಡ್ತಾ ನೀವೊಬ್ರು ಮನೇಲಿ ಇದ್ದೀರಾ ಅನ್ನೋದೇ ಮರ್ತು ಬಿಟ್ಟಿದ್ದೆ. ಸಾರಿ ಅತ್ತೆ, ನಾನು ನಿಮಗೆ ಟೈಮ್ಗೆ ಊಟ, ತಿಂಡಿ, ಕಾಫಿ ಏನೂ ಕೊಡ್ತಿರ್ಲಿಲ್ಲ. ಯಾವಾಗಲೂ ಅದರಲ್ಲೇ ಮುಳುಗೋಗ್ತಿದ್ದೆ. ಇವಾಗ ಅದಿಲ್ವಲ್ಲ, ಈಗ ನನ್ನ ಕೆಲಸ ಏನು ಅನ್ನೋದು ನನಗೆ
ಯಾವುದನ್ನೇ ಆಗಲಿ ಲಿಮಿಟಾಗಿ ಯೂಸ್ ಮಾಡಬೇಕು ಅಂತ ನನ್ಗೆ ಈಗ ಅರ್ಥ ಆಗ್ತಿದೆ ಅತ್ತೆ. ನಿನ್ಗೆ ಈ ಸತ್ಯ ಅರ್ಥ ಆಗೋವರೆಗೂ ಮೊಬೈಲ್ ಕೊಡಬಾರ್ದು ಅಂತ ನಾನು ಡಿಸೈಡ್ ಮಾಡಿದ್ದೆ. ನನ್ನ ಮೊಬೈಲ್ನ ಅವತ್ತೇ ರಿಪೇರಿ ಮಾಡಿಸಿ ತಗೊಂಡು ಬಂದು ಇಟ್ಟಿದ್ದೀನಿ. ಆದರೆ ನಿನ್ಗೇನು ಹೇಳಿರಲಿಲ್ಲ ಅಷ್ಟೇ. ಹೌದಾ ಅತ್ತೆ? ಹೌದು. ನೋಡಮ್ಮ, ನೀನು ಫ್ರೆಂಡ್ಸ್ ಜೊತೆ ಚಾಟ್ ಮಾಡು, ಅವ್ರ ಜೊತೆ ಮಾತಾಡು, ಬೇಜಾರಾದಾಗ ರೀಲ್ಸ್ ನೋಡು, ನಾನು ಬೇಡ ಅನ್ನಲ್ಲ. ಆದರೆ ಬೆಳಗ್ಗಿಂದ ಸಾಯಂಕಾಲದವರೆಗೂ ನಮ್ಮ ಕೆಲಸ ಜವಾಬ್ದಾರಿಗಳನ್ನೆಲ್ಲ ಮರೆತು ಅದನ್ನೇ ಮಾಡ್ತಾ ಕೂತ್ಕೊಳ್ಳೋಕ್ಕಾಗುತ್ತಾ ಹೇಳು? ಹೌದು ಅತ್ತೆ, ನೀವು ಹೇಳಿದ ನಿಜ. ಇನ್ಮೇಲೆ ನಾನು ಎಲ್ಲ ಕೆಲಸ ಆದಮೇಲೆ ಫ್ರೆಂಡ್ಸ್ ಜೊತೆ ಮಾತಾಡೋದು, ಬೇಜಾರಾದಾಗ ವಿಡಿಯೋ ನೋಡೋದು ಮಾಡ್ತೀನಿ. ನೀವು ಅಷ್ಟೇ, ತಿಂಡಿ ತಿಂದಮೇಲೆ ನೀವು ಇನ್ಮೇಲೆ ಮೊಬೈಲಲ್ಲಿ ಸೀರಿಯಲ್ ನೋಡಿ. ಯಾಕಂದರೆ ಮಲ್ಕೊಂಡು ನೋಡ್ಬೋದು. ಒಂದೇ ಸಮ ಟಿ ವಿ ಮುಂದೆ ಕೂತ್ಕೊಂಡ್ರೆ ನಿಮಗೂ ಸೊಂಟ ನೋವು ಬರುತ್ತಲ್ವಾ, ಅದಕ್ಕೆ. ಅವತ್ತಿಂದ ದಿವ್ಯಾ ತನ್ನ ಅತ್ತೆ ಬೇಕು ಬೇಡಗಳನ್ನೆಲ್ಲ ಕೇಳಿದ್ಮೇಲೆ ಮನೆ ಕೆಲಸ ಎಲ್ಲ ಮುಗಿದ್ಮೇಲೆ ತನ್ನ ಫ್ರೆಂಡ್ಸ್ ಜೊತೆ ಮಾತಾಡೋದು, ಚಾಟ್ ಮಾಡೋದು ಮಾಡ್ತಿರ್ತಾಳೆ. ನೋಡಿದಲ್ವಾ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್. ಈ ಕಥೆ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಫ್ರೆಂಡ್ಸ್.